ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ 1, ಬ್ಯಾಂಗ್ಳೂರ್ 1, ಗ್ರಾಮ 1 ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಹುಲ್ ಗಾಂಧಿಯನ್ನ ಮಣಿಸೋದಿಕ್ಕೆ ಅಮೇಠಿಯಲ್ಲಿ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಿದ್ದಷ್ಟಕ್ಕೇನೆ ಬಿಜೆಪಿಯ ರಣತಂತ್ರ ನಿಂತಿಲ್ಲ. ಲೋಕಸಭೆಯಲ್ಲಿ ರಾಹುಲ್ ಭಾಷಣ ಮುಗಿತಾ ಇದ್ದಂತಾನೆ ಅದಕ್ಕೆ ಕೌಂಟರ್ ಕೊಡೋದಿಕ್ಕೂ ಸ್ಮೃತಿ ಇರಾನಿ ಎಂಬ ಅಸ್ತ್ರವನ್ನ ಬಿಜೆಪಿ ಪ್ರಯೋಗಿಸ್ತಾ ಬಂದಿದೆ. ಮೋದಿ ಸರ್ಕಾರದ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಮೇಲಿನ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ್ರೆ, ಅದಾದ ನಂತರ ಮಾತನಾಡಿದ ಸ್ಮೃತಿ ಇರಾನಿ ಸಂಸತ್ ಕಲಾಪದಲ್ಲಿ ಗುಡುಗು ಸಿಡಿಲಿನ ರೀತಿಯಲ್ಲಿ ಗರ್ಜಿಸಿದ್ರು. ಇದರ ನಡುವೆ ಸ್ಮೃತಿ ಇರಾನಿಯವರು ಮಾತಾಡುವ ವೇಳೆಗೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಟ್ಟು ಹೋಗಿದ್ದಾರೆ ಅನ್ನೋದರ ಬಗ್ಗೆ ಬಲವಾದಂತಹ ಆರೋಪ ಆಡಳಿತ ಪಕ್ಷದಿಂದಲೇ ಕೇಳಿ ಬಂದಿದೆ. ಅಷ್ಟೇ 22 ಮಂದಿ ಸಂಸದೆಯರು ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಲೋಕಸಭೆಯ ಸ್ಪೀಕರ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ಹಾಗಿದ್ರೆ ಇಂದು ಲೋಕಸಭೆಯಲ್ಲಿ ನಡೆದ ಕೋಲಾಹಲ ಹೇಗಿತ್ತು? ರಾಹುಲ್ ಏನೆಲ್ಲ ಆರೋಪಗಳನ್ನ ಸರ್ಕಾರದ ವಿರುದ್ಧ ಮಾಡಿದ್ರು? ವಿಶೇಷವಾಗಿ ಮೋದಿ ವಿರುದ್ಧ ಏನೆಲ್ಲ ಆರೋಪ ಮಾಡಿದ್ರು? ಸ್ಮೃತಿ ಇರಾನಿ ಕೌಂಟರ್ ಹೇಗಿತ್ತು? ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ನಿಜವೇ ಅನ್ನೋದರ ಬಗ್ಗೆಯೂ ಕೂಡ ವಿವರಿಸ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಕಮ್ಬ್ಯಾಕ್ ಭಾಷಣದ ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿತ್ತು. ಕೇವಲ ಕಾಂಗ್ರೆಸ್ನವರು ಮಾತ್ರ ಅಲ್ಲದೆ ಬಿಜೆಪಿಯವರು ಕೂಡ ಈ ರಾಹುಲ್ ಗಾಂಧಿ ಏನು ಮಾತನಾಡ್ತಾರೆ ಅನ್ನೋದನ್ನ ನೋಡೋದಿಕ್ಕೆ ಕಾದು ಕುಳಿತಿದ್ರು. ಅದರ ಬಗ್ಗೆ ನಿನ್ನೆಯೂ ಕೂಡ ಲೋಕಸಭೆಯಲ್ಲಿ ಒಂದಿಷ್ಟು ಹಾಸ್ಯ, ಒಂದಿಷ್ಟು ಗೇಲಿ ಇವೆಲ್ಲವೂ ಕೂಡ ನಡೆದು ಹೋಗಿತ್ತು. ಲೋಕಸಭೆಯಲ್ಲಿ ಇವತ್ತು ಮಾತು ಆರಂಭಿಸಿದ ರಾಹುಲ್ ಮಣಿಪುರ ಗಲಭೆ ವಿಚಾರವಾಗಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕೆಲ ದಿನಗಳ ಹಿಂದೆ ನಾನು ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದೆ. ಮಣಿಪುರ ಈ ಹಿಂದಿನ ಮಣಿಪುರವಾಗಿ ಉಳಿದಿಲ್ಲ. ಮಣಿಪುರ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಜನರ ನಡುವೆ ಇಬ್ಬಾಗವಾಗಿದೆ. ಸರ್ಕಾರ ಭಾರತದ ಧ್ವನಿಯನ್ನ ಆಲಿಸ್ತಾ ಇಲ್ಲ. ಭಾರತ ಅಂದರೆ ಜನರ ಧ್ವನಿ, ಆವಾಜ್ ಅಂತ ಪದೇ ಪದೇ ಹೇಳಿದಂತಹ ರಾಹುಲ್ ಗಾಂಧಿ ಮಣಿಪುರದಲ್ಲಿ ಭಾರತ ಮಾತೆಯ ಹತ್ಯೆಯಾಗಿದೆ, ಮಣಿಪುರದ ಧ್ವನಿಯನ್ನ ಹತ್ಯೆ ಮಾಡಲಾಗಿದೆ. ನನ್ನ ಒಬ್ಬರು ತಾಯಿ ಇಲ್ಲಿ ನನ್ನ ಎದುರುಗಡೆ ಕುಳಿತಿದ್ದಾರೆ, ಆದ್ರೆ ನನ್ನ ಮತ್ತೊಬ್ಬರು ತಾಯಿಯನ್ನ ನೀವು ಮಣಿಪುರದಲ್ಲಿ ಕೊಂದು ಹಾಕಿದ್ದೀರಾ. ಇದೇ ಕಾರಣಕ್ಕೆ ಮೋದಿಯವರು ಮಣಿಪುರಕ್ಕೆ ಭೇಟಿ ಕೊಡ್ತಾ ಇಲ್ಲ. ನೀವು ಭಾರತ ಮಾತೆಯ ರಕ್ಷಕರಲ್ಲ, ನೀವು ಭಾರತ ಮಾತೆಯ ಹಂತಕರು ಅಂತೆಲ್ಲ ರಾಹುಲ್ ಗಾಂಧಿ ಆಕ್ರೋಶವನ್ನು ಹೊರಹಾಕಿದ್ರು. ನೀವು ದೇಶದ್ರೋಹಿಗಳು ಅಂತ ಕೂಡ ರಾಹುಲ್ ಗಾಂಧಿ ಕಠಿಣ ಶಬ್ದಗಳ ಮೂಲಕ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. मगर आज की सच्चाई ये है कि मणिपुर नहीं बचा है. मणिपुर को आपने 2 भाग में कर दिया है. मणिपुर को आपने बांट दिया है, तोड़ दिया है. और मणिपुर के कैंप्स में मैंने महिलाओं से बात की, बच्चों से बात की, जो हमारे प्रधानमंत्री जी ने आज तक नहीं किया. मारा आपने मणिपुर के लोगों को मारकर भारत की हत्या की है. आप देश द्रोही हो, आप देशभक्त नहीं हो, आप देश प्रेमी नहीं हो, आप देशद्रोही हो. आपने देश की हत्या मणिपुर में की. अब सवाल उठता है, बैठना चाहते नहीं बैठना चाहते, आप बैठना चाहते नहीं बैठना चाहते, इसीलिए आपके प्रधानमंत्री मणिपुर में नहीं जा सकते हैं क्योंकि उन्होंने प्लीज देश की हत्या की है. मणिपुर में हिंदुस्तान की हत्या की है, भारत माता की हत्या की है. मणिपुर में मणिपुर के लोगों के दिल में प्लीज एक मिनट बैठिए. आप एक तो सवाल उठता है, 1 मिनट बैठिए, 1 मिनट आप भी राजन.
आप भी विराज आप भी विराजो आप भी विराजो आप बैठिए सही नहीं बैठिए रहने दो आप चलो आप बैठिए आप प्लीज बैठिए आप प्लीज आप बोल रहे हैं फिर आप भारत माता के रखवाले नहीं एक हो, मिनट माने साहब। आप भारत माता के हत्यारे हो। अपनी माँ की हत्या की बात कर रहा हूँ मैं, मणिपुर में अपनी माँ की हत्या की बात कर रहा हूँ मैं, आदर से बोल रहा हूँ। आपने मेरी माँ की हत्या की मणिपुर में। एक मेरी माँ यहाँ बैठी है, दूसरी माँ को आपने मणिपुर में मारा है। और हर रोज जब तक आप हिंसा को बंद नहीं करोगे तब तक आप मेरी माँ की हत्या कर रहे हो। ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಮಣಿಪುರವನ್ನ ನಮ್ಮ ದೇಶದ ಭಾಗವಾಗಿ ಪರಿಗಣಿಸುವುದಿಲ್ಲ, ಹೀಗಾಗಿ ಅಲ್ಲಿಗೆ ಅವರು ಭೇಟಿ ಕೊಟ್ಟಿಲ್ಲ. ಮನಸ್ಸು ಮಾಡಿರ್ತಾ ಇರ್ತಿದ್ರೆ ಸೇನೆಯನ್ನ ಕಳುಹಿಸಿ ಹಿಂಸಾಚಾರವನ್ನ ನಿಲ್ಲಿಸಬಹುದಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು. कुछ ही दिन पहले मैं मणिपुर गया, हमारे प्रधानमंत्री नहीं गए, आज तक नहीं गए, क्योंकि उनके लिए मणिपुर हिंदुस्तान नहीं है। हिंदुस्तान की सेना मणिपुर में एक दिन में शांति ला सकती है, हिंदुस्तान की सेना का प्रयोग नहीं कर रहे हो क्योंकि आप हिंदुस्तान को मणिपुर में मारना चाहते हो। ಮೋದಿಯನ್ನ ರಾವಣನ್ಗೆ ಹೋಲಿಸಿದ ರಾಹುಲ್, ಸದನದಲ್ಲಿ ರಾಹುಲ್ ಗಾಂಧಿ ಅವರ ರೋಷಾವೇಶ ಇಂದು ಬಹಳ ಜೋರಾಗಿನೇ ಇತ್ತು. ರಾಮಾಯಣದ ಬಗ್ಗೆ ಪ್ರಸ್ತಾಪಿಸಿದ ಕಾಂಗ್ರೆಸ್ ನಾಯಕ ಲಂಕೆಗೆ ಹನುಮಾನ್ ಬೆಂಕಿ ಹಚ್ಚಲಿಲ್ಲ, ರಾವಣನ ಅಹಂಕಾರವೇ ಲಂಕೆಗೆ ಬೆಂಕಿ ಹಚ್ಚಿತ್ತು. ರಾವಣನನ್ನ ರಾಮ ಕೊಂದಿರಲಿಲ್ಲ, ರಾವಣನ ಅಹಂಕಾರವೇ ಆತನನ್ನ ಕೊಂದು ಹಾಕ್ತು. ನೀವು ಈಗಾಗಲೇ ಎಲ್ಲಾ ಕಡೆ ಕೆರೋಸಿನ್ ಚೆಲ್ಲಿಬಿಟ್ಟಿದ್ದೀರಾ, ಮಣಿಪುರಕ್ಕೆ ಬೆಂಕಿ ಹಚ್ಚಲಾಗಿದೆ, ಹರಿಯಾಣದಲ್ಲೂ ಕೂಡ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಅಂತೆಲ್ಲ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆಗೈದ್ರು. भाई और बहनों, लंका को हनुमान ने नहीं जलाया था, लंका को रावण के अहंकार ने जलाया था। प्लीज माननीय सदस्य आप संयमित बोले, आप ये सदन है, आप तरीके से बोलिए। माननीय राम सदस्य ने रावण को नहीं मारा था, रावण के अहंकार ने रावण को मारा था। आप पूरे देश में केरोसिन फेंक रहे हो, पूरे देश में आप केरोसिन फेंक रहे हो। आपने मणिपुर में केरोसिन फेंकी, आपने चिंगारी लगा दी, अब आप हरियाणा में कर रहे हो, पूरे देश को आप जलाने में लगे हो। आप पूरे देश में भारत माता की हत्या कर रहे हो। ಇನ್ನು ಪ್ರಧಾನಿಯವರು ಮಣಿಪುರ ಜನರ ಸಂಕಷ್ಟಗಳನ್ನ ಕೇಳಿಸಿಕೊಳ್ಳೋದಿಲ್ಲ, ರಾವಣ ಕೇವಲ ಇಬ್ಬರ ಮಾತುಗಳನ್ನ ಮಾತ್ರ ಕೇಳ್ತಾ ಇದ್ದ. ಹೇಗೆ ರಾವಣ ಮೇಘನಾದ ಮತ್ತು ಕುಂಭಕರ್ಣನ ಮಾತನ್ನ ಮಾತ್ರ ಕೇಳ್ತಿದ್ನೋ ಅದೇ ರೀತಿಯಲ್ಲಿ ಪ್ರಧಾನಿಯವರು ಅಮಿತ್ ಶಾ ಮತ್ತು ಅದಾನಿ ಮಾತನ್ನಷ್ಟೇ ಕೇಳ್ತಾರೆ ಅಂತ ಕೂಡ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರು. रावण दो लोगों की सुनता था, रावण दो लोगों की सुनता था, मेघनाथ और कुंभकर्ण। वैसे ही नरेंद्र मोदी दो लोगों की सुनते हैं, अमित शाह और अडानी। ರಾಹುಲ್ ಗಾಂಧಿಗೆ ಸ್ಮೃತಿ ಇರಾನಿ ಕೌಂಟರ್. ಇತ್ತ ರಾಹುಲ್ ಗಾಂಧಿ ಭಾಷಣ ಮುಗಿಸ್ತಾ ಇದ್ದಂತೆಯೇ ಮತ್ತೊಂದು ಕಡೆಯಲ್ಲಿ ಎದ್ದು ನಿಂತಹ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಾಂಗ್ರೆಸ್ ನಾಯಕನ ವಿರುದ್ಧ ಕೌಂಟರ್ ಅಟ್ಯಾಕ್ ಅನ್ನ ಶುರು ಮಾಡಿದ್ರು. ಪ್ರಧಾನಿ ಅದಾನಿ ಮಾತನ್ನಷ್ಟೇ ಕೇಳ್ತಾರೆ ಅನ್ನುವ ರಾಹುಲ್ ಮಾತಿಗೆ ಇಷ್ಟೆಲ್ಲ ಅದಾನಿ ಅದಾನಿ ಅಂತಿದ್ದೀರಲ್ಲ, ಹಾಗಿದ್ರೆ ಅದಾನಿ ಅಷ್ಟೊಂದು ಕೆಟ್ಟವರಾಗಿರ್ತಿದ್ರೆ ಕಾಂಗ್ರೆಸ್ ನಾಯಕನ ಭಾವ ಅದಾನಿ ಜೊತೆಗೆ ಏನ್ ಮಾಡ್ತಾ ಇದ್ರು ಅಂತ ರಾಬರ್ಟ್ ವಾದ್ರಾ ಮತ್ತು ಅದಾನಿ ಲಿಂಕ್ ಬಗ್ಗೆ ಪ್ರಶ್ನಿಸಿದ್ರು. वे तब से अडानी अडानी कर रहे हैं तो अब थोड़ा मैं भी बोल दूं। फोटो मेरे पास भी है, इतना ही खराब है तो जीजा जी उसके साथ क्या कर रहे हैं? तो निशिकांत जी सही कहा, किसी को सेट करो, किसी को भेंट करो। पूछना चाहती हूं, 1993 में मुंद्रा पोर्ट में कांग्रेस की सरकार ने अडानी को जगह दी, तब प्रधानमंत्री कौन थे? कांग्रेस के थे। वित्त मंत्री कौन थे? मनमोहन सिंह थे। अडानी बोल रही हूं। यूपीए के कार्यकाल में अडानी को इन्होंने 72,000 करोड़ का लोन दे दिया। क्यों दिया?
ಅಷ್ಟೇ ಅಲ್ಲದೆ ಭಾರತ ಅರ್ಹತೆ ಮೇಲೆ ನಂಬಿಕೆ ಇಟ್ಟುಕೊಂಡಿದೆಯಷ್ಟೇ ಹೊರತು ವಂಶಾವಳಿ ರಾಜಕೀಯದ ಮೇಲೆ ಅಲ್ಲ. ಬ್ರಿಟಿಷರಿಗೆ ಭಾರತೀಯರು ಹೇಳಿದ ಮಾತನ್ನ ನಿಮಗೆ ಇನ್ನೊಮ್ಮೆ ನಾವು ನೆನಪು ಮಾಡಿಕೊಡ್ಬೇಕಾದ ಅವಶ್ಯಕತೆ ಇದೆ, ಮಾಡಬೇಕಾದ ಅವಶ್ಯಕತೆ ಇದೆ. ಭ್ರಷ್ಟಾಚಾರ ಕ್ವಿಟ್ ಇಂಡಿಯಾ, ವಂಶ ರಾಜಕೀಯ ಕ್ವಿಟ್ ಇಂಡಿಯಾ, ಅರ್ಹತೆಗಷ್ಟೇ ಇಂದಿನ ಇಂಡಿಯಾದಲ್ಲಿ ಸ್ಥಾನ ಇದೆ ಅಂತ ಸ್ಮೃತಿ ಇರಾನಿ ಹೇಳಿದರು. ಫಾರ್ ಇಂಡಿಯಾ ಇಸ್ ನಾಟ್ ಕರಪ್ಟ್. ಇಂಡಿಯಾ ಬಿಲೀವ್ಸ್ ಇನ್ ಮೆರಿಟ್ ಅಂಡ್ ನಾಟ್ ಡೈನೆಸ್ಟಿ. ಅಂಡ್ ಟುಡೇ ಆಫ್ ಆಲ್ ದ ಡೇಸ್, people like you need to remember what was told to the British: quit India, corruption quit India, dynasty quit India, merit now finds place in India. ಇದೇ ವೇಳೆ ಆರ್ಟಿಕಲ್ 370 ಅಡಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಮಾನ್ಯತೆ ರದ್ದು ಮಾಡಿರುವ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿಯನ್ನ ಕೇಂದ್ರ ಸಚಿವೆ ತರಾಟೆಗೆ ತೆಗೆದುಕೊಂಡ್ರು. ಭಾರತ್ ಜೋಡೋ ಯಾತ್ರೆಯ ವೇಳೆ ಆರ್ಟಿಕಲ್ 370 ಮರುಸ್ಥಾಪಿಸುವುದಾಗಿ ಅಲ್ಲಿನ ಜನರಿಗೆ ನೀವು ಭರವಸೆ ನೀಡಿದ್ರಂತೆ. ಒಂದು ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಆರ್ಟಿಕಲ್ 370 ಇನ್ಯಾವತ್ತೂ ಮರುಸ್ಥಾಪಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ರಾಲಿಬ್ ಗಾಲಿಬ್ ಖಾಲಿಬ್ ಅಂತ ಕಾಶ್ಮೀರಿ ಪಂಡಿತರಿಗೆ ಬೆದರಿಕೆ ಹಾಕಿದವರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ. 90ರ ದಶಕದಲ್ಲಿ ಪಂಡಿತರ ಮೇಲೆ ದೌರ್ಜನ್ಯ ನಡೆದಿತ್ತು. ಆದರೆ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಒದಗಿಸುವುದಕ್ಕೆ ವಿಳಂಬ ಮಾಡಿದ್ದೇ ಕಾಂಗ್ರೆಸ್ ಅಂತ ಸ್ಮೃತಿ ಇರಾನಿ ಆರೋಪಿಸಿದರು. ಹೀಗೆ ಕಾಂಗ್ರೆಸ್ ನಾಯಕ ಮಣಿಪುರದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರವನ್ನು ಪ್ರಸ್ತಾಪಿಸಿದರೆ, ಬಿಜೆಪಿ ನಾಯಕಿ ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ನಡೆದಿದ್ದ ದೌರ್ಜನ್ಯ, ದೆಹಲಿಯಲ್ಲಿ ಸಿಖ್ಖರ ಮೇಲೆ ನಡೆದಿದ್ದ ದೌರ್ಜನ್ಯ, ಅಷ್ಟೇ ಅಲ್ಲದೆ ರಾಜಸ್ಥಾನದಲ್ಲಿ ನಡೆದಿದ್ದ ಅತ್ಯಾಚಾರ ಪ್ರಕರಣಗಳನ್ನು ಪ್ರಸ್ತಾಪಿಸಿ, ನೀವು ಅದನ್ನ ಹೇಳಿದ್ರೆ ನಾವು ಇದನ್ನ ಹೇಳ್ತೀವಿ ಅನ್ನುವಂತಹ ರೀತಿಯಲ್ಲಿ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. कांग्रेस पार्टी के एक नेता ने कश्मीर में रेफरेंडम की बात की. अगर हिम्मत है गांधी खानदान में तो इस सदन में और इस देश को बताए कि कश्मीर को देश से हटाने की साजिश में कांग्रेस के उस नेता का वक्तव्य क्यों है. यू आर नॉट इंडिया because you define corruption in India. You are not India because you define incompetence. You are not India. देश में न धारा 370 लौटेगी. इस देश में कभी भी पंडितों को रलिव सलिव गलिव का धमकी कोई देने वाले बचेगा नहीं. ये आज जो जोर जोर से चिल्ला रहे हैं, न्याय की गुहार इन्होंने तब नहीं लगाई जब 60 साल की एक महिला का पश्चिम बंगाल में उसकी नाती के सामने गैंगरेप हुआ. कोर्ट में केस लंबित है. इनका दिल नहीं दहला. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿ ಭಾರತ ಮಾತೆಯನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಆರೋಪಕ್ಕೂ ಕೂಡ ಸ್ಮೃತಿ ಇರಾನಿ ತಿರುಗೇಟು ಕೊಟ್ಟರು. ನೋಡಿ, ಕಾಂಗ್ರೆಸ್ ಏನನ್ನ ಬಯಸ್ತಾ ಇದೆ, ಸಂಸತ್ನಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಮಾತೆಯನ್ನೇ ಹತ್ಯೆಗೈಯುವ ಮಾತನ್ನ ಆಡಿದ್ದೀರಿ ಮತ್ತು ಅದಕ್ಕೆ ಕಾಂಗ್ರೆಸ್ನ ಸಂಸದರು ಏನು ಬೆಂಚ್ಗಳನ್ನ ತಟ್ಟಿ ಅದಕ್ಕೆ ಬೆಂಬಲವನ್ನ ಸೂಚಿಸಿದಾರಲ್ಲ, ಇದು ನಿಮ್ಮ ಪ್ರವೃತ್ತಿ ಅನ್ನುವಂಥದ್ದನ್ನ ಕೂಡ ಕಾಂಗ್ರೆಸ್ಗೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಸ್ಮೃತಿ ಇರಾನಿಗೆ ಫ್ಲೈಯಿಂಗ್ ಕಿಸ್ ಕೊಟ್ರ ರಾಹುಲ್. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತು ಮುಗಿಸಿ ಸ್ಮೃತಿ ಇರಾನಿ ಭಾಷಣ ಆರಂಭಿಸುವುದರ ನಡುವೆ ಸದನದಲ್ಲಿ ಇನ್ನೂ ಕೂಡ ಗದ್ದಲ ಮುಂದುವರೆದಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಸಂಸದರ ನಡುವೆ ವಾಕ್ಸಮರ ಜೋರಾಗಿತ್ತು. ಇದರ ನಡುವೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮಾತಿಗೆ ಎದ್ದು ನಿಂತಿದ್ರು. ಇದರ ನಡುವೆ ರಾಹುಲ್ ಗಾಂಧಿ ಎದ್ದು ನಿಂತು ತಮ್ಮೆದುರಿಗೆ ನಿಂತಿದ್ದಂತಹ ಅಧೀರ್ ರಂಜನ್ ಅವರನ್ನ ಕೂರುವಂತೆ ಹೇಳಿ, ಅಂದ್ರೆ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕ ಅಧೀರ್ ರಂಜನ್ ಅವರನ್ನ ಕೂರೋದಿಕ್ಕೆ ಹೇಳಿ ಸ್ಪೀಕರ್ ಕಡೆಗೆ ಏನೋ ಕೈ ಸನ್ನೆ ಮಾಡಿದ್ದಷ್ಟೇ ದೂರದಿಂದ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಅಲ್ಲಿ ಬಾಯಿಯಿಂದ ಕೈ ಮುಂದಕ್ಕೆ ಬರುತ್ತೆ, ಹೊರಕ್ಕೆ ಬರುತ್ತೆ ಮತ್ತು ಅದು ಸ್ಪೀಕರ್ ಕಡೆಗೆ ತೋರಿಸ್ತಾರೆ ಅನ್ನುವಂಥದ್ದು ಈ ಲಾಂಗ್ ಶಾಟ್ ನಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಆದರೆ 5 ವರ್ಷಗಳ ಹಿಂದೆ ಲೋಕಸಭೆಯಲ್ಲಿ ಮೋದಿಯನ್ನ ತಬ್ಬಿಕೊಂಡು ಬಳಿಕ ಪಕ್ಕದಲ್ಲಿ ಕುಳಿತಿದ್ದ ಸಂಸದರತ್ತ ಕಣ್ಣು ಮಿಟುಕಿಸಿ ಸುದ್ದಿಯಾಗಿದ್ದ ರಾಹುಲ್ ವಿರುದ್ಧ ಹೊಸ ಆರೋಪ ಕೇಳಿ ಬಂದಿದೆ. ಸ್ಮೃತಿ ಇರಾನಿ ಮಾತಿಗೆ ಎದ್ದು ನಿಂತಾಗ ರಾಹುಲ್ ಗಾಂಧಿ ಕಲಾಪದಿಂದ ಹೊರಗೆ ಹೊರಡುವವರಿದ್ರು. ಆಗ ಮಾತು ಆರಂಭಿಸಿದ ಕೇಂದ್ರ ಸಚಿವೆ, ನನಗಿಂತ ಮುಂಚಿತವಾಗಿ ಮಾತನಾಡಿದ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾರೆ, ಮಹಿಳಾ ಸಂಸದೆಯ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ, ಒಬ್ಬ ಸ್ತ್ರೀ ದ್ವೇಷಿಯಷ್ಟೇ ಈ ರೀತಿ ವರ್ತಿಸುವುದಕ್ಕೆ ಸಾಧ್ಯ, ಖಾನ್ದಾನ್ ಕುಟುಂಬದ ಲಕ್ಷಣಗಳೇನು, ಅವರ ಪಕ್ಷ ಮಹಿಳೆಯರನ್ನ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ದೇಶದ ಸಂಸತ್ ಇತಿಹಾಸದಲ್ಲಿ ಈ ರೀತಿ ಯಾರೂ ವರ್ತಿಸಲಿಲ್ಲ ಅಂತ ಸ್ಮೃತಿ ಇರಾನಿ ಆರೋಪವನ್ನ ಮಾಡಿದ್ರು. कि जिनको आज मुझसे पहले वक्तव्य देने का अधिकार दिया गया, उन्होंने जाते जाते
एक अभद्र यहां पर लक्षण के दर्शन दिए। इट इज ओनली अ मिसोजिनिस्टिक मैन who can give a flying kiss to a parliament with seats female members of parliament. ऐसी गरिमा विहीन आचरण को इस देश के सदन में कभी नहीं देखा गया। ये उस खानदान के लक्षण हैं, या आज सदन में देश को पता चले। ಇನ್ನು ಬಿಜೆಪಿ ನಾಯಕರಂತೂ ಸ್ಮೃತಿ ಇರಾನಿ ಆರೋಪವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ ಕಣ್ಣು ಹೊಡೆದ್ರು, ಈಗ ಫ್ಲೈಯಿಂಗ್ ಕಿಸ್ ಕೊಟ್ರು ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ರಾಹುಲ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಸ್ಪೀಕರ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಹಾಗಿದ್ರೆ ನಿಜಕ್ಕೂ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ. ಯಾಕಂದ್ರೆ ಈ ಹಿಂದೆ ರಾಹುಲ್ ಕಣ್ಣು ಹೊಡೆದಿರುವಂಥದ್ದನ್ನ ಕ್ಯಾಮ್ರಾದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಿ, ಕ್ಯಾಮ್ರಾದಲ್ಲಿ ಅದು ಸೆರೆಯಾಗಿತ್ತು. ಆದರೆ ಈ ಬಾರಿ ರಾಹುಲ್ ನೀಡಿದ್ದಾರೆ ಎನ್ನಲಾಗಿರುವಂತಹ ಫ್ಲೈಯಿಂಗ್ ಕೇಸ್ ಸಂಸದ್ ಟಿವಿ ದೃಶ್ಯಗಳಲ್ಲಂತೂ ಕಂಡು ಬಂದಿಲ್ಲ. ಆದರೆ ಬಿಜೆಪಿಯ IT ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ರಾಹುಲ್ ಅವರ ಫ್ಲೈಯಿಂಗ್ ಕಿಸ್ನ ಈ ದೃಶ್ಯವನ್ನ, ಅಂದ್ರೆ ಲಾಂಗ್ ಶಾಟ್ ನಲ್ಲಿರುವಂತಹ ಈ ದೃಶ್ಯವನ್ನ, ವಿಡಿಯೋವೊಂದನ್ನು ಟ್ವಿಟರ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಇದು ಕೂಡ ಸಂಸದ್ ಟಿವಿನಲ್ಲೇ ಪ್ರಸಾರವಾಗಿರುವಂತಹ ದೃಶ್ಯ. ಈ ವಿಡಿಯೋದಲ್ಲಿ ಎದ್ದು ನಿಂತು ಸ್ಪೀಕರ್ ಕಡೆಗೆ ಕೈ ಸನ್ನೆ ಮಾಡಿದ್ದಾರೆ. ಹಾಗೆ ಮಾತನಾಡುವಾಗ ಬಾಯಿ ಮೇಲಿಂದ ಕೈ ಸ್ಪೀಕರ್ ಕಡೆಗೆ ಹೋದಂತೆ ಕಾಣ್ತಾ ಇದೆ. ಅಂದ್ರೆ ಸಾಮಾನ್ಯವಾಗಿ ಫ್ಲೈಯಿಂಗ್ ಕಿಸ್ ಕೊಡುವಾಗ ಯಾವ ಸ್ವರೂಪದಲ್ಲಿ ಕಂಡು ಬರುತ್ತೋ ಅದೇ ಸ್ವರೂಪದಲ್ಲೇ ಕೈ ಹೋದಂಗೆ ಕಾಣ್ತಾ ಇದೆ. ಆದರೆ ಎಕ್ಸಾಕ್ಟ್ಲಿ ಅದು ಫ್ಲೈಯಿಂಗ್ ಕಿಸ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈಗ ಕೈಯನ್ನು ಹಿಂಗೆ ಹಿಡ್ಕೊಂಡಿದ್ರೆ ಯಾವ ರೀತಿಯಾಗಿ ಹಿಡ್ಕೊಂಡಿರೋ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಸ್ಪೀಕರ್ ಚೇರ್ನಿಂದ ಸ್ವಲ್ಪ ಮುಂಭಾಗಕ್ಕೆ ಇರುವಂತಹ ಸ್ಮೃತಿ ಇರಾನಿ ಕಡೆಗೆ ಕೈ ಸನ್ನೆ ಮಾಡಿರುವಂತಹ ರೀತಿಯಲ್ಲಿ ಅದು ಗೋಚರ ಆಗ್ತಾ ಇಲ್ಲ. ಆ ವಿಡಿಯೋವನ್ನ ಗಮನಿಸಿದಾಗ ಆ ರೀತಿಯಾಗಿ ಗೋಚರ ಆಗ್ತಾ ಇಲ್ಲ. ಹಾಗಿದ್ರು ರಾಹುಲ್ ಸ್ಪೀಕರ್ಗೆ ಫ್ಲೈಯಿಂಗ್ ಕಿಸ್ ಕೊಟ್ರ ಅಥವಾ ಗದ್ದಲದ ನಡುವೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಥವಾ ಮಾತು ನಿಲ್ಲಿಸುವ ವಿಚಾರದಲ್ಲಿ ಕೈ ಸನ್ನೆ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇಲ್ಲ. ಹಾಗಿದ್ರೂ ಬಿಜೆಪಿ ಮಾತ್ರ ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ವಿರುದ್ಧ ಮಾಡ್ತಾ ಇದೆ. ಒಂದು ವೇಳೆ ನಿಜಕ್ಕೂ ಸ್ಮೃತಿ ಇರಾನಿ ಹೇಳಿದಂತೆಯೇ ಅವರ ಕಡೆಗೆ ಏನಾದರೂ ನೋಡಿ ರಾಹುಲ್ ಗಾಂಧಿ ಅವರನ್ನೇ ಗುರಿಯಾಗಿಸಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ರೆ ಅದು ನಿಜಕ್ಕೂ ಕೂಡ ತಪ್ಪು. ಸಂಸತ್ತಿನ ಘನತೆಗೆ ಅದು ತಕ್ಕದ್ದಾದದ್ದು ಅಲ್ಲವೇ ಅಲ್ಲ. ಯಾಕಂದ್ರೆ ಆ ರೀತಿಯಲ್ಲಿ ಫ್ಲೈಯಿಂಗ್ ಕಿಸ್ ಕೊಡುವಾಗಲೂ ಕೂಡ, ಅಂದ್ರೆ ಸಂಸತ್ತಿನ ಒಳಗಂತೂ ಈ ರೀತಿಯಾಗಿ ಫ್ಲೈಯಿಂಗ್ ಕಿಸ್ ಕೊಡುವಂಗೇ ಇಲ್ಲ, ಕೊಡಬಾರ್ದು ಕೂಡ. ಯಾಕಂದ್ರೆ ಆ ಸಂಸತ್ತಿಗೆ ಅದರದೇ ಆದಂಥ ಒಂದು ಘನತೆ ಇದೆ, ಅದು ಒಂದು ಭಾಗ. ಅದರ ಹೊರತಾಗಿ ಕೂಡ ಈ ರೀತಿಯಾಗಿ ಫ್ಲೈಯಿಂಗ್ ಕಿಸ್ ಕೊಡುವಾಗ ಕೂಡ ಅವ್ರು ಯಾರಿಗೆ ಕೊಟ್ಟಿರ್ತಾರೋ ಫ್ಲೈಯಿಂಗ್ ಕಿಸ್ ಅನ್ನ, ಅವರು ಕೂಡ ಅಷ್ಟೇ ಖುಷಿಯಲ್ಲಿ ಆ ಫ್ಲೈಯಿಂಗ್ ಕಿಸ್ ಅನ್ನ ಸ್ವೀಕರಿಸಿದ್ರೆ ಮಾತ್ರ ಅದಕ್ಕೊಂದು ಗೌರವ ಇರುವಂತಹ ಅರ್ಥ ಬರುತ್ತೆ. ಇಲ್ಲದೆ ಹೋದ್ರೆ ಯಾರನ್ನ ಗುರಿಯಾಗಿಸಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ರು ಅವರು ಅದನ್ನ ಪ್ರತಿಭಟಿಸಿದ್ರೆ ಖಂಡಿತವಾಗಿಯೂ ಕೂಡ ಆ ರೀತಿ ಪ್ರತಿಭಟಿಸುವ ಹಕ್ಕು ಅವರಿಗಿದೆ. ಅದನ್ನ ಅಸಭ್ಯ ಅಂತೇಳಿ ಕರೆಯುವ ಹಕ್ಕು ಅವರಿಗಿದೆ. ಸ್ಮೃತಿ ಇರಾನಿ ತಮ್ಮೆಡೆಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಎನ್ನುವಂತಹ ಕಾರಣದಿಂದಲೇ ಇಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಅಸಭ್ಯ ವರ್ತನೆ ಅಂತೇಳಿ ಅವರು ಕರೆದಿದ್ದಾರೆ. ಆದರೆ ನಿಜಕ್ಕೂ ಅವರ ಕಡೆಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದನ್ನ ಲೋಕಸಭೆಯ ಸ್ಪೀಕರ್ ಅವರೇನೇ ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕಿದೆ. ಹೇಗಿದ್ರೂ 22 ಸಂಸದೆಯರು ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಲೋಕಸಭೆಯ CCTV ದೃಶ್ಯಗಳ ಪರಿಶೀಲನೆ ನಡೆಸುವಂತೆ ಕೂಡ ಸ್ಪೀಕರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹಾಗಿದ್ರೂ ಸ್ಮೃತಿ ಇರಾನಿ ಈ ಹಿಂದೆ ಬಿಹಾರದ ಅಂದಿನ ಒಬ್ಬ ಶಿಕ್ಷಣ ಮಂತ್ರಿ ಡಿಯರ್ ಸ್ಮೃತಿ ಇರಾನಿ ಅಂತ ಬರೆದಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ನೀವು ಮಹಿಳೆಯರನ್ನ ಡಿಯರ್ ಅಂತ ಕರೆಯೋದಿಕ್ಕೆ ಯಾವಾಗ ಶುರು ಮಾಡಿದ್ರಿ ಅನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಅದಕ್ಕೆ ಬಿಹಾರದ ಅಂದಿನ ಶಿಕ್ಷಣ ಸಚಿವ ಡಿಯರ್ ಅನ್ನುವಂಥದ್ದು ಅಗೌರವ ಸೂಚಕ ಪದ ಅಲ್ಲ, ನೀವು ಮೊದಲು ಶಿಕ್ಷಣ ಪಡೆಯಿರಿ. ಪ್ರೊಫೆಷನಲ್ಸ್ ಇಮೇಲ್ ಬರೆಯುವಾಗ ಕೂಡ ಡಿಯರ್ ಎಂಬ ಪದದಿಂದಲೇ ಆರಂಭಿಸ್ತಾರೆ ಅಂತ ಟ್ವೀಟ್ನಲ್ಲಿ ಕುಕ್ಕಿದ್ರು. ಆದ್ರೀಗ ಆ ಡಿಯರ್ ಅನ್ನುವಂತಹ ಪದವನ್ನ ಮೀರಿ ಫ್ಲೈಯಿಂಗ್ ಕಿಸ್ನ ವಿವಾದ ಎದ್ದಿದೆ. ಒಂದು ವೇಳೆ ರಾಹುಲ್ ನಿಜಕ್ಕೂ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದೆ ಆದಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಅದು ಸ್ಮೃತಿ ಇರಾನಿ ಅವರಿಗೆ ಇರಲಿ ಅಥವಾ ಸ್ಪೀಕರ್ ಅವರಿಗೆ ಇರಲಿ, ಸಂಸತ್ನಲ್ಲಂತೂ ಈ ರೀತಿಯ ವರ್ತನೆ ಯಾವುದೇ ಕಾರಣಕ್ಕೂ ಸರಿಯಾದದ್ದು ಅಲ್ವೇ ಅಲ್ಲ. ಇದರಿಂದ ರಾಹುಲ್ ಇಮೇಜ್ಗೆ ಡ್ಯಾಮೇಜ್ ಆಗುವಂಥದ್ದು ಆಗುತ್ತೆ ಬಿಡುತ್ತೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಅವರ ಇಮೇಜು ಅದರ ಡ್ಯಾಮೇಜು ಅದೆಲ್ಲ ಅವರಿಗೆ ಬಿಟ್ಟಿರುವಂಥದ್ದು, ಆ ಪಕ್ಷಕ್ಕೆ ಬಿಟ್ಟಿರುವಂಥದ್ದು. ಆದರೆ ನಿಜಕ್ಕೂ ಆ ರೀತಿಯ ವರ್ತನೆಯನ್ನು ಅವ್ರು ಮಾಡಿದ್ರೆ ಅದು ನಿಜಕ್ಕೂ ಕೂಡ ಅಸಭ್ಯದ ವರ್ತನೆಯ ವ್ಯಾಪ್ತಿಯಲ್ಲೇ ಬರುತ್ತೆ ಅನ್ನೋದ್ರೆ ಅನುಮಾನ ಇಲ್ಲ. ಮತ್ತು ಆಲ್ರೆಡಿ ಯಾರ ಕಡೆಗೆ ಅವರು ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರಲ್ಲ, ಅವರೇ ಹೇಳ್ತಾ ಇದ್ದಾರೆ ಇದು ಅಸಭ್ಯ ಅಂತೇಳಿ. ಅವ್ರು ಹೇಳಿದ ಮೇಲೆ ಖಂಡಿತವಾಗ್ಲೂ ಕೂಡ ಆ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ಅಸಭ್ಯ ಅಂತ ಪರಿಗಣಿಸಬೇಕಾಗುತ್ತೆ. ಈಗಾಗಲೇ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಡಿದಂತಹ ಮಾತು ಈ ಫ್ಲೈಯಿಂಗ್ ಕಿಸ್ ಆರೋಪದಿಂದಾಗಿ ಡೈವರ್ಟ್ ಆಗಿದೆ. ಇದರ ಉದ್ದೇಶ ನಿಜಕ್ಕೂ ಈ ಡೈವರ್ಟ್ ಮಾಡುವಂಥ ಉದ್ದೇಶದಿಂದ ಕೂಡಿದೆಯಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಈ ನಡುವೆ ದಿಕ್ಕು ತಪ್ಪಿಸೋದಕ್ಕೆ ಬಿಜೆಪಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ, ಮಾಡ್ತಾ ಇದೆ.
ಆದರೆ ಫ್ಲೈಯಿಂಗ್ ಕಿಸ್ ಅಸಲಿತ್ತು ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಯಲಾದರೂ ಕೂಡ ಆಗಬಹುದು. ನಿಜಕ್ಕೂ ಕೂಡ ಇದರ ಬಗ್ಗೆ ಏನಾದರೂ ತನಿಖೆ ನಡೆಸಿದರೆ ಇಲ್ಲಿ ಈ ವಿಚಾರ ಬಯಲಾಗಬಹುದು. ಆದರೆ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರುವಂತಹ ಪ್ರಕರಣಗಳಿರ್ಬೋದು, ಮಹಿಳೆಯರಲ್ಲಿ ನಿರಾಶ್ರಿತರ ಶಿಬಿರಗಳಲ್ಲಿ ಇವತ್ತು ಆಶ್ರಯವನ್ನು ಪಡ್ಕೊಂಡಿರುವಂತಹ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಅಲ್ಲಿಯ ಜನತೆ ಇರ್ಬೋದು, ಅವರ ಕಷ್ಟ ಸಂಕಷ್ಟಗಳ ವಿಚಾರದಲ್ಲೂ ಕೂಡ ಅಷ್ಟೇ ದೊಡ್ಡ ಧ್ವನಿಯಲ್ಲಿ ನೋಡಿ, ಮಣಿಪುರದಲ್ಲಿ ಇವತ್ತಾಗಿದೆ, ಹೌದು ಅದನ್ನು ಸರಿಪಡಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಬಿಟ್ಟು ಮಣಿಪುರದಲ್ಲಿ ಇವತ್ತಾಗಿದೆ, ಹಿಂದೆ ಕಾಶ್ಮೀರದಲ್ಲಿ ಹಿಂಗಾಗಿತ್ತು, ರಾಜಸ್ಥಾನದಲ್ಲಿ ಹಿಂಗಾಗಿದೆ, ದೆಹಲಿಯಲ್ಲಿ ಹಿಂಗಾಗಿದೆ ಅಂತ ಇತಿಹಾಸವನ್ನು ಹೇಳ್ತಾ ಕೂರೋದಕ್ಕೆ ಆಡಳಿತ ಪಕ್ಷ ವರ್ತಮಾನದಲ್ಲಿ ಇರೋದಿಲ್ಲ. ವರ್ತಮಾನದಲ್ಲಿ ಇರುವಂತಹ ಆಡಳಿತ ಪಕ್ಷ ವರ್ತಮಾನದ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥದ್ದು ಮುಂದೆ ಇತಿಹಾಸವನ್ನ ಹೇಳುವ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಇದು ಆಗ ತುಲನೆಗೆ ಬಂದೇ ಬರುತ್ತೆ. ಹೀಗಾಗಿನೇ ಆಡಳಿತ ನಡೆಸುವಂಥವರು ಕೂಡ ಎಚ್ಚರಿಕೆಯಿಂದ ಇದ್ದು ಮಣಿಪುರದಲ್ಲಿ ಇರುವಂತಹ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಕೆಲಸವನ್ನ ಮಾಡಲೇಬೇಕಾಗಿದೆ. ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಯಾವ ಕ್ರಮವನ್ನ ಸಂಸತ್ತಿನ ಒಳಗಡೆ ಯಾವ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥದ್ದು ಒಂದು ಭಾಗ. ಹಾಗೇನೆ ಈ ಇಶ್ಯೂವನ್ನು ಡೈವರ್ಟ್ ಮಾಡಿದ ತಕ್ಷಣವೇ ಮಣಿಪುರದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳನ್ನು, ಮಣಿಪುರದಲ್ಲಿ ಆಗಿರುವಂತಹ ಗಲಭೆಗೆ ಸಂಬಂಧಪಟ್ಟಂತೆ, ಅಲ್ಲಿ ಆಗಿರುವಂತಹ ಈ ಜನಾಂಗೀಯ ದ್ವೇಷಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪರಿಹಾರ ಹುಡುಕುವಂತಹ ಕೆಲಸದಲ್ಲಿ ಒಂದಿನಿತೂ ಕೂಡ ಕಡಿಮೆ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಆದಷ್ಟು ಬೇಗನೆ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಮೋದಿಯವರು ಉತ್ತರ ಕೊಡುವ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ಮಣಿಪುರದ ಸಮಸ್ಯೆಗೆ ನಿಜಕ್ಕೂ ಕೂಡ ಒಂದು ಮುಲಾಮು ಹಚ್ಚುವ ಕೆಲಸವನ್ನು ಮಾಡ್ತಾರಾ ಅನ್ನುವಂಥ ನಿರೀಕ್ಷೆಯನ್ನು ಇಡೀ ದೇಶದ ಜನ ಇಟ್ಕೊಂಡಿರುವಂಥದ್ದು. ನಮಸ್ಕಾರ.